ಎಕ್ಸೆಲಲ್ಲಿ ಡೇಟಾ ಸಾರ್ಟ್ ಮಾಡಬೇಕಾದ್ರೆ ಸಾರ್ಟ್ ಅಂಡ್ ಫಿಲ್ಟರ್ ಟೂಲಲ್ಲಿ ಸಾರ್ಟ್ ಎ ಟು ಝೆಡ್ ಅಂತ ಕ್ಲಿಕ್ ಮಾಡಿದ್ರೆ ಆಲ್ಫಾಬೆಟಿಕ್ ಆರ್ಡರಲ್ಲಿ ಡೇಟಾ ಎಲ್ಲ ಸಾರ್ಟ್ ಆಗುತ್ತೆ. ನಂಬರ್ ಸಾರ್ಟ್ ಮಾಡುವಾಗ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಮಾಡಿದಾಗ ಡೇಟಾ ಎಲ್ಲ ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಆಗುತ್ತೆ. ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಕ್ಲಿಕ್ ಮಾಡಿದಾಗ ಡಿಸೆಂಡಿಂಗ್ ಆರ್ಡರಲ್ಲಿ ನಂಬರ್ಸ್ ಎಲ್ಲ ಸಾರ್ಟ್ ಆಗುತ್ತೆ. ಈ ರೀತಿ ಸಾರ್ಟಿಂಗ್ನ ನಾವು ಮೊದಲಿಂದ ಮಾಡ್ತಾ ಬಂದಿದ್ದೀವಿ. ಇದು ಎಕ್ಸೆಲಲ್ಲಿರೋ ಸಾರ್ಟ್ ಟೂಲ್. MS Office 2021 ಆದಮೇಲೆ ಸಾರ್ಟ್ ಫಂಕ್ಷನ್ ಒಂದು ಇಂಟ್ರೊಡ್ಯೂಸ್ ಆಗಿದೆ. ಸಾರ್ಟ್ ಫಂಕ್ಷನ್ ಇಂದ ಯಾವ ರೀತಿ ಸಾರ್ಟ್ ಮಾಡ್ಬೋದು, ಅದರಿಂದ ಏನು ಎಕ್ಸ್ಟ್ರಾ ಫೀಚರ್ಸ್ ಇದೆ, ಸಾರ್ಟ್ ಟೂಲ್ಗಿಂತ ಸಾರ್ಟ್ ಫಂಕ್ಷನ್ ಯಾವ ರೀತಿ ಬೆಟರ್ ಆಗಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಸಾರ್ಟ್ ಟೂಲಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ಮೊದಲು ಒಂದ್ಸಲ ರೀಕ್ಯಾಪ್ ಮಾಡೋಣ. ಒಂದು ಟೇಬಲಲ್ಲಿರೋ ಮಲ್ಟಿಪಲ್ ಕಾಲಮ್ಸ್ನ ಸಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಕಾಲಮಲ್ಲಿ ಸೆಲ್ ಪಾಯಿಂಟರ್ ಇಟ್ಟು ಸಾರ್ಟ್ ಮಾಡಿದಾಗ ಫಸ್ಟ್ ಕಾಲಮ್ ವೈಸ್ ಸಾರ್ಟ್ ಆಗುತ್ತೆ, ಬಿಲ್ ನಂಬರ್ ವೈಸ್ ಸಾರ್ಟ್ ಆಗಿದೆ. ಒಂದು ರೋನ ನಾನು ಹೈಲೈಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಪ್ರಾಡಕ್ಟ್ ನೇಮ್ ಪಾಪ್ಕಾರ್ನ್, ಇದಕ್ಕೆ ಸಂಬಂಧಪಟ್ಟಿದ್ದು ಬಿಲ್ ನಂಬರ್, ಕ್ಯಾಟಗರಿ, ಅಮೌಂಟ್ ಅದೆಲ್ಲ ಅಷ್ಟೇ ಇರುತ್ತೆ. ನಾವು ಎಷ್ಟು ಸಲ ನಾವು ಸಾರ್ಟ್ ಮಾಡಿದಾಗಲೂ ಕೂಡ ಆ ವ್ಯಾಲ್ಯೂಸ್ ಶಫಲ್ ಆಗಲ್ಲ. ರೋಗಳು ಮಾತ್ರ ಮೇಲೆ ಕೆಳಗಡೆಗೆ ಶಫಲ್ ಆಗುತ್ತೆ. ಸೆಕೆಂಡ್ ಕಾಲಮಲ್ಲಿ ನಾವು ಸೆಲ್ ಪಾಯಿಂಟರ್ ಇಟ್ಟು ಸಾರ್ಟ್ ಮಾಡಿದಾಗ ಪ್ರಾಡಕ್ಟ್ ನೇಮ್ ವೈಸ್ ಸಾರ್ಟ್ ಆಗುತ್ತೆ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ. ಅದೇ ಥರ ಕ್ಯಾಟಗರಿ ವೈಸ್, ಅಮೌಂಟ್ ವೈಸ್ ನಾವು ಸಾರ್ಟ್ ಮಾಡ್ಬೋದು. ಮಲ್ಟಿಪಲ್ ಕ್ರೈಟೀರಿಯಾ ಇಟ್ಕೊಂಡು ನಾವು ಮಲ್ಟಿ ಲೆವೆಲ್ ಸಾರ್ಟಿಂಗ್ ಕೂಡ ಮಾಡ್ಬೋದು. ಸಾರ್ಟ್ ಅಂಡ್ ಫಿಲ್ಟರಲ್ಲಿ ಕಸ್ಟಮ್ ಸಾರ್ಟ್ ಅಂತ ಇದೆ. ಇದು ಕ್ಲಿಕ್ ಮಾಡಿದ್ರೆ ಟೇಬಲ್ ಹೆಡರ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಮೊದಲು ಕ್ಯಾಟಗರಿ ಸೆಲೆಕ್ಟ್ ಮಾಡ್ತೀನಿ. ಆ್ಯಡ್ ಲೆವೆಲ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಲೆವೆಲ್ ಆ್ಯಡ್ ಆಗುತ್ತೆ. ಇಲ್ಲಿ ನಾನು ಅಮೌಂಟ್ನ ಸೆಲೆಕ್ಟ್ ಮಾಡ್ತೀನಿ. ಸಾರ್ಟ್ ಬೈ ಕ್ಯಾಟಗರಿ, ದೆನ್ ಬೈ ಅಮೌಂಟ್. ಕ್ಯಾಟಗರಿ ವೈಸ್ ಫಸ್ಟ್ ಸಾರ್ಟ್ ಆಗಿದೆ, ಆಮೇಲೆ ಅಮೌಂಟ್ ಎಲ್ಲ ಅಸೆಂಡಿಂಗ್ ಆರ್ಡರಲ್ಲಿ ಒಂದೊಂದು ಗ್ರೂಪಲ್ಲೂ ಸಾರ್ಟ್ ಆಗಿದೆ. ಟೇಬಲಲ್ಲಿರೋ ರೋಗಳೆಲ್ಲ ಕಲರ್ ಫಾರ್ಮ್ಯಾಟ್ ಮಾಡಿದ್ದೀನಿ. ಕಲರ್ ಫಾರ್ಮ್ಯಾಟ್ ವೈಸ್ ಕೂಡ ನಾವು ಸಾರ್ಟ್ ಮಾಡ್ಬೋದು. ಕಸ್ಟಮ್ ಸಾರ್ಟ್ಗೆ ಹೋಗಿ ಸೆಲ್ ವ್ಯಾಲ್ಯೂಸ್ ಬದಲು ಸೆಲ್ ಕಲರ್ನ ಸೆಲೆಕ್ಟ್ ಮಾಡಬೇಕು. ಸೆಲ್ ಕಲರ್ ಸೆಲೆಕ್ಟ್ ಮಾಡಿದರೆ ಒಂದು ಕಲರ್ ಬರುತ್ತೆ, ಇನ್ನೊಂದರಲ್ಲಿ ಅದರಲ್ಲೂ ಸೆಲ್ ಕಲರ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಗ್ರೀನ್ ಸೆಲೆಕ್ಟ್ ಮಾಡ್ತೀನಿ. ಮೊದಲು ಪೀಚ್ ಕಲರ್ ಸಾರ್ಟ್ ಆಗಿ ಆಮೇಲೆ ಗ್ರೀನ್ ಕಲರ್ ಸಾರ್ಟ್ ಆಗುತ್ತೆ. ಇದೇ ಥರ ಫಾಂಟ್ ಕಲರ್ ಕೂಡ ಫಾರ್ಮ್ಯಾಟ್ ಮಾಡಿ ಫಾಂಟ್ ಕಲರ್ ವೈಸ್ ನಾವು ಸಾರ್ಟ್ ಮಾಡ್ಬೋದು. ಸಾರ್ಟ್ ಟೂಲಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ತಿಳ್ಕೊಂಡಿದ್ದೀವಿ. ಈಗ ಸಾರ್ಟ್ ಫಂಕ್ಷನ್ ಅಪ್ಲೈ ಮಾಡಿ ಅದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸಾರ್ಟ್ ಫಂಕ್ಷನ್ ಅಪ್ಲೈ ಮಾಡ್ತೀನಿ. ಈಕ್ವಲ್ ಟು ಸಾರ್ಟ್, ಅರೇ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಡೌನ್ ಏರೋ ಮಾಡಿದ್ರೆ ಪೂರ್ತಿ ಅರೇ ಸೆಲೆಕ್ಟ್ ಆಗುತ್ತೆ. ಆಲ್ಫಾಬೆಟಿಕ್ ಆರ್ಡರಲ್ಲಿ ಡೇಟಾ ಎಲ್ಲ ಸಾರ್ಟ್ ಆಗಿದೆ. ಇದನ್ನು ಕೂಡ ಆಲ್ಫಾಬೆಟಿಕ್ ಆರ್ಡರಲ್ಲಿ ಸಾರ್ಟ್ ಮಾಡೋಣ. ಇದು ಸಾರ್ಟ್ ಟೂಲಿಂದ ಸಾರ್ಟ್ ಮಾಡಿರೋದು. ಇದು ಸಾರ್ಟ್ ಫಂಕ್ಷನ್. ಈಗ ನಾನೊಂದು ಕರೆಕ್ಷನ್ ಮಾಡ್ತೀನಿ. ಪೊಟ್ಯಾಟೊ ಚಿಪ್ಸ್ ಬದಲು ಬನಾನಾ ಚಿಪ್ಸ್ ಅಂತ ಕರೆಕ್ಷನ್ ಮಾಡ್ತೀನಿ. ಕರೆಕ್ಷನ್ ಆಗಿದ ತಕ್ಷಣ ಫಂಕ್ಷನ್ ಅಪ್ಲೈ ಮಾಡಿರೋ ಕಡೆ ಕರೆಕ್ಷನ್ ಎಲ್ಲ ಅಪ್ಡೇಟ್ ಆಗಿದೆ. ಮತ್ತೆ ಸಾರ್ಟ್ ಪೊಸಿಷನ್ ಪ್ರಕಾರ ಅದು ಬನಾನಾ ಚಿಪ್ಸ್ ಟಾಪ್ ಪೊಸಿಷನ್ ತಗೊಂಡಿದೆ. ಆದರೆ ಇಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ, ಡೇಟಾ ಅಪ್ಡೇಟ್ ಆಗಿಲ್ಲ. ಮತ್ತೆ ಇನ್ನೊಂದ್ಸಲ ಸಾರ್ಟ್ ಮಾಡಬೇಕಾಗುತ್ತೆ ಸಾರ್ಟ್ ಟೂಲಲ್ಲಿ. ಆದರೆ ಫಂಕ್ಷನಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಸಾರ್ಟ್ ಫಂಕ್ಷನಲ್ಲಿ ಸಾರ್ಟ್ ಫಾರ್ಮುಲಾ ಸಿಂಟ್ಯಾಕ್ಸ್ ಅಲ್ಲಿ 4 ಪ್ಯಾರಾಮೀಟರ್ಸ್ ಇರುತ್ತೆ. ಆರೇ, ಸಾರ್ಟ್ ಇಂಡೆಕ್ಸ್, ಸಾರ್ಟ್ ಆರ್ಡರ್, ಬೈ ಕಾಲಮ್. ಈ 4 ಪ್ಯಾರಾಮೀಟರ್ಸ್ ಅಲ್ಲಿ ಆರೇ ಕಂಪಲ್ಸರಿ. ಇನ್ನು ಉಳಿದಿದ್ದು 3 ಬ್ರಾಕೆಟ್ಸ್ ಅಲ್ಲಿ ಇದೆ, ಇವೆಲ್ಲ ಆಪ್ಷನಲ್. ನಾವು ಎಲ್ಲ ಪ್ಯಾರಾಮೀಟರ್ಸ್ನು 1 by 1 ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್ ಈಕ್ವಲ್ ಟು ಸಾರ್ಟ್
4 ಪ್ಯಾರಾಮೀಟರ್ ಅಲ್ಲಿ ಅರೇ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ, ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಮಾಡಿದ್ರೆ ಎಲ್ಲ ಟೇಬಲ್ ಡೇಟಾ ಎಲ್ಲ ಸೆಲೆಕ್ಟ್ ಆಗುತ್ತೆ. ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ಬೈ ಡಿಫಾಲ್ಟ್ ಫಸ್ಟ್ ಕಾಲಮ್ ಸಾರ್ಟ್ ಆಗುತ್ತೆ. ಬಿಲ್ ನಂಬರ್ ವೈಸ್ ಡೇಟಾ ಎಲ್ಲ ಸಾರ್ಟ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಅರೇ ಮತ್ತೆ ಸಾರ್ಟ್ ಇಂಡೆಕ್ಸ್ ನಂಬರ್ ಎರಡು ಯೂಸ್ ಮಾಡಿಕೊಂಡು ಯಾವ ರೀತಿ ಸಾರ್ಟ್ ಮಾಡೋದು ಅಂತ ನೋಡೋಣ. ಮೊದಲು ಫ್ರೀ ಸ್ಪ್ಯಾನ್ ಮಾಡ್ತೀನಿ. ಯು ಟ್ಯಾಬಲ್ಲಿ ಹೋಗಿ ಫ್ರೀ ಸ್ಪ್ಯಾನ್ ಮಾಡಬೇಕು. ಈಗ ಫಾರ್ಮುಲಾ ಇಂದ ಅಪ್ಲೈ ಮಾಡ್ತೀನಿ. ಅರೇ ಮತ್ತೆ ಸಾರ್ಟ್ ಇಂಡೆಕ್ಸ್ ನಂಬರ್ ಕೊಡಬೇಕು. ಈಕ್ವಲ್ ಟು ಸಾರ್ಟ್ ಅರೇ ಸೆಲೆಕ್ಟ್ ಮಾಡ್ತೀನಿ. ಕಾಮ ಸಾರ್ಟ್ ಇಂಡೆಕ್ಸ್ ನಂಬರ್ ಅಂದ್ರೆ ಕಾಲಮ್ ನಂಬರ್, ಟೇಬಲ್ ಅಲ್ಲಿರೋ ಕಾಲಮ್ ನಂಬರ್. ಬಿಲ್ ನಂಬರ್ ಸಾರ್ಟ್ ಇಂಡೆಕ್ಸ್ ನಂಬರ್ 1, 2, 3, 4. ನಾವು ಪ್ರಾಡಕ್ಟ್ ನೇಮ್ ವೈಸ್ ಸಾರ್ಟ್ ಮಾಡೋಣ. ಕಾಲಮ್ ಇಂಡೆಕ್ಸ್ ನಂಬರ್ 2 ಅಂತ ಮೆನ್ಷನ್ ಮಾಡಬೇಕು. ಎಂಟರ್ ಮಾಡಿದಾಗ ಪ್ರಾಡಕ್ಟ್ ನೇಮ್ ವೈಸ್ ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಡೇಟಾ ಇಲ್ಲಿ ಸಾರ್ಟ್ ಆಗಿದೆ. ಈಗ ಅರೇ ಸಾರ್ಟ್ ಇಂಡೆಕ್ಸ್ ನಂಬರ್ ಸಾರ್ಟ್ ಆರ್ಡರ್ 3 ಪ್ಯಾರಾಮೀಟರ್ ಕೊಟ್ಟು ಯಾವ ರೀತಿ ಸಾರ್ಟ್ ಮಾಡೋಣ ಅಂತ ನೋಡೋಣ. ಈಕ್ವಲ್ ಟು ಸಾರ್ಟ್ ಅರೇ ಸೆಲೆಕ್ಟ್ ಮಾಡ್ತೀನಿ. ಕಾಮ ಸಾರ್ಟ್ ಇಂಡೆಕ್ಸ್ ನಂಬರ್ ಮತ್ತೆ 2 ಕೊಡ್ತೀನಿ. ಕಾಮ ಸಾರ್ಟ್ ಆರ್ಡರ್ ಅಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. 1 ಮೆನ್ಷನ್ ಮಾಡಿದ್ರೆ ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗುತ್ತೆ. -1 ಮಾಡಿ ಮೆನ್ಷನ್ ಮಾಡಿದ್ರೆ ಡಿಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗುತ್ತೆ. -1 ಅಂತ ಕೊಡ್ತೀನಿ. ಡೇಟಾ ಎಲ್ಲ ಪ್ರಾಡಕ್ಟ್ ನೇಮ್ ವೈಸ್ ಸೆಕೆಂಡ್ ಕಾಲಮ್ ವೈಸ್ ಸಾರ್ಟ್ ಆಗಿದೆ. ಡಿಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗಿದೆ. ಅಂದ್ರೆ Z to A ಸಾರ್ಟ್ ಆಗಿದೆ. ಮೊದಲು ನಾವು ಸಾರ್ಟ್ ಆರ್ಡರ್ ನಾವು ಮೆನ್ಷನ್ ಮಾಡಿರ್ಲಿಲ್ಲ. ಅದರಿಂದ ಬೈ ಡಿಫಾಲ್ಟ್ ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗಿದೆ. ಬೈ ಡಿಫಾಲ್ಟ್ ಸಾರ್ಟ್ ಫಂಕ್ಷನ್ ಫಸ್ಟ್ ಕಾಲಮ್ ಸಾರ್ಟ್ ಮಾಡುತ್ತೆ, ಬೈ ರೋ ಸಾರ್ಟ್ ಮಾಡುತ್ತೆ, A to Z ಅಥವಾ ಅಸೆಂಡಿಂಗ್ ಸಾರ್ಟ್ ಮಾಡುತ್ತೆ. ಸಾರ್ಟ್ ಟೂಲ್ ಅಲ್ಲಿ ಮಲ್ಟಿ ಲೆವೆಲ್ ಸಾರ್ಟಿಂಗ್ ಮಾಡಿದೀವಲ್ಲ, ಅದೇ ರೀತಿ ಸಾರ್ಟ್ ಫಂಕ್ಷನ್ ಅಲ್ಲಿ ಕೂಡ ಮಾಡ್ಬೋದು. ಈಕ್ವಲ್ ಟು ಸಾರ್ಟ್ ಅರೇ ಸೆಲೆಕ್ಟ್ ಮಾಡಬೇಕು. ಕಾಮ ಮಲ್ಟಿ ಲೆವೆಲ್ ಸಾರ್ಟಿಂಗ್ ಅಲ್ಲಿ ನಾನು 2 ಕಾಲಮ್ನ ಸಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಕ್ಯಾಟಗರಿ ವೈಸ್ ಸಾರ್ಟ್ ಮಾಡಿ ಆಮೇಲೆ ಅಮೌಂಟ್ ವೈಸ್ ಸಾರ್ಟ್ ಮಾಡ್ತಾ ಇದ್ದೀನಿ. ಅದರಿಂದ ಕರ್ಲಿ ಬ್ರಾಕೆಟ್ ತಗೋಬೇಕು. ಕರ್ಲಿ ಬ್ರಾಕೆಟ್ ಅಲ್ಲಿ ಕಾಲಮ್ ಇಂಡೆಕ್ಸ್ ನಂಬರ್ 3, ಕಾಮ ಕಾಲಮ್ ಇಂಡೆಕ್ಸ್ ನಂಬರ್ 4, ಕರ್ಲಿ ಬ್ರಾಕೆಟ್ ಕ್ಲೋಸ್, ಕಾಮ ಈಗ ಸಾರ್ಟ್ ಆರ್ಡರ್ ಕೊಡಬೇಕು. ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಮತ್ತೆ ಕರ್ಲಿ ಬ್ರಾಕೆಟ್ ತಗೊಂಡು ಕ್ಯಾಟಗರಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ A to Z ಸಾರ್ಟ್ ಮಾಡ್ತೀವಿ. 1 ಅಂತ ಮೆನ್ಷನ್ ಮಾಡ್ತೀವಿ. ಕಾಮ ಅಮೌಂಟ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತೀವಿ. -1 ಕರ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ಕ್ಯಾಟಗರಿ ವೈಸ್ ಮೊದಲು ಸಾರ್ಟ್ ಆಗಿದೆ. ಆಮೇಲೆ ಅಮೌಂಟ್ ಎಲ್ಲ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಈಗ ಮಾಸ್ಟರ್ ಡೇಟಾ ಸೆಟ್ ಅಲ್ಲಿ ಏನಾದರೂ ಕರೆಕ್ಷನ್ ಮಾಡಿದ್ರೆ ಫಾರ್ಮುಲಾ ಔಟ್ಪುಟ್ ಅಲ್ಲಿ ಆ ಕರೆಕ್ಷನ್ಸ್ ಎಲ್ಲ ಅಪ್ಡೇಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋ ಟೈಮ್. ನಾನು ಎಲ್ಲಿ ಕರೆಕ್ಷನ್ ಮಾಡ್ತೀನಿ ಅದನ್ನೆಲ್ಲ ಹೈಲೈಟ್ ಮಾಡಿದ್ದೀನಿ. ಮಾತಾ ಬದಲು ತಾಜಾ ಅಂತ ಕರೆಕ್ಷನ್ ಮಾಡ್ತೀನಿ. ಅಮೌಂಟ್ ಕೂಡ 800 ಬದಲು 1800 ಅಂತ ಕರೆಕ್ಷನ್ ಮಾಡ್ತೀನಿ. ಈಗ ಎಲ್ಲ ಕಡೆ ಅಪ್ಡೇಟ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಇಲ್ಲಿ ಕೂಡ ಅಪ್ಡೇಟ್ ಆಗಿದೆ. ಇಲ್ಲಿ ಕೂಡ ಅಪ್ಡೇಟ್ ಆಗಿದೆ. ಮಾತಾ ಬದಲು ತಾಜಾ ಅಂತ ಕರೆಕ್ಷನ್ ಆಗಿದೆ. ಸಾರ್ಟ್ ಆರ್ಡರ್ ಪ್ರಕಾರ ಅದು ಪೊಸಿಷನ್ ಚೇಂಜ್ ಮಾಡಿದೆ. ಇದರಲ್ಲೂ ಅಷ್ಟೇ ಕರೆಕ್ಷನ್ ಆಗಿದೆ. ಆಲ್ಫಾಬೆಟಿಕ್ ಆರ್ಡರ್ ಪ್ರಕಾರ ಅದು ಟಾಪ್ ಪೊಸಿಷನ್ ತಗೊಂಡಿದೆ. ಇದರಲ್ಲಿ ಕೂಡ ಮಾತಾ ಬದಲು ತಾಜಾ ಅಂತ ಕರೆಕ್ಷನ್ ಆಗಿದೆ. ಅಮೌಂಟ್ ಕೂಡ
ಕರೆಕ್ಷನ್ ಆಗಿದೆ, ಅಪ್ಡೇಟ್ ಆಗಿದೆ. ಸಾರ್ಟ್ ಪೊಸಿಷನ್ ಪ್ರಕಾರ ಪೊಸಿಷನ್ ಚೇಂಜ್ ಆಗಿದೆ. ಸಾರ್ಟ್ ಟೂಲಿಂದ ಡೇಟಾ ಎಲ್ಲ ಸಾರ್ಟ್ ಮಾಡಿದಾಗ ಅಪ್ಡೇಟ್ಸ್ ಆಗಲ್ಲ. ಏನಾದರೂ ಚೇಂಜಸ್ ಮಾಡಿದ್ರೆ ಇನ್ನೊಂದ್ಸಲ ಸಾರ್ಟ್ ಮಾಡಬೇಕಾಗಿ ಬರುತ್ತೆ. ಅದೇ ಸಾರ್ಟ್ ಫಾರ್ಮುಲಾದಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಮಾಸ್ಟರ್ ಡೇಟಾನ ಟೇಬಲ್ ಆಗಿ ಕನ್ವರ್ಟ್ ಮಾಡೋಣ. ಟೇಬಲ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋಣ. ಇನ್ಸರ್ಟ್ ಹೋಗಿ ಟೇಬಲ್ ಕ್ಲಿಕ್ ಮಾಡಿದ್ರೆ ಡೇಟಾ ಟೇಬಲ್ ಆಗಿ ಕನ್ವರ್ಟ್ ಆಗಿದೆ. ಟೇಬಲ್ಗೆ ಡೇಟಾ ಆಡ್ ಮಾಡ್ತಾ ಇದ್ದೀನಿ. ಈಗ ಏನಾಗುತ್ತೆ ನೋಡೋಣ. ಆಡ್ ಮಾಡಿರೋ ಡೇಟಾ ಔಟ್ಪುಟ್ ಡೇಟಾದಲ್ಲೂ ಕೂಡ ಆಡ್ ಆಗಿದೆ, ಅಪ್ಡೇಟ್ ಆಗಿದೆ. ಬಿನ್ ನಂಬರ್ 1007 ಇದು ಸಾರ್ಟ್ ಆರ್ಡರ್ ಪ್ರಕಾರ ಅದ್ರ ಪೊಸಿಷನ್ ತಗೊಂಡಿದೆ. ಇಲ್ಲಿ ಕೂಡ ಅಪ್ಡೇಟ್ ಆಗಿದೆ 1007. ಟೇಬಲ್ ಅಲ್ಲಿ ಡೇಟಾ ಆಡ್ ಮಾಡಿದ್ರು ಕೂಡ ಅಪ್ಡೇಟ್ ಆಗುತ್ತೆ, ಕರೆಕ್ಷನ್ಸ್ ಮಾಡಿದ್ರು ಕೂಡ ಅಪ್ಡೇಟ್ ಆಗುತ್ತೆ. ಸಾರ್ಟ್ ಫಂಕ್ಷನ್ ಪ್ಯಾರಾಮೀಟರ್ಸ್ ಅಲ್ಲಿ ಅರೇ ನೋಡಿದೀವಿ, ಸಾರ್ಟ್ ಇಂಡೆಕ್ಸ್, ಸಾರ್ಟ್ ಆರ್ಡರ್ ಎಲ್ಲ ಟ್ರೈ ಮಾಡಿದೀವಿ. ಬೈ ಕಾಲಮ್ ಅಂದ್ರೆ ಏನು ಅಂತ ಈಗ ಎಕ್ಸಾಂಪಲ್ ನೋಡೋಣ. ಈಕ್ವಲ್ ಟು ಸಾರ್ಟ್ ರೇಂಜ್ ಸೆಲೆಕ್ಟ್ ಮಾಡಬೇಕು, ಕಾಮ ಸಾರ್ಟ್ ಇಂಡೆಕ್ಸ್ ನಂಬರ್ ಅದೇನು ಕೊಡಲ್ಲ, ನಾನು ಕಾಮ ಹಾಕಿದ್ದೀನಿ. ಸಾರ್ಟ್ ಆರ್ಡರ್ ಅದನ್ನು ಕಾಮ ಹಾಕ್ತೀನಿ. ಬೈ ಕಾಲಮ್ ಆದ್ರೆ ಟ್ರೂ ಅಂತ ಕೊಡಬೇಕು, ಬೈ ರೋ ಆದ್ರೆ ಫಾಲ್ಸ್ ಅಂತ ಕೊಡಬೇಕು. ಟ್ರೂ ಅಂತ ಕೊಡ್ತಾ ಇದ್ದೀನಿ. ಕಾಲಮ್ ವೈಸ್ ನಾವು ಸಾರ್ಟ್ ಮಾಡ್ತಾ ಇದ್ದೀವಿ. ಸಾರ್ಟ್ ಆರ್ಡರ್ ಏನು ಕೊಟ್ಟಿಲ್ಲ, ಅದರಿಂದ ಅಸೆಂಡಿಂಗ್ ಆರ್ಡರೇ ಸಾರ್ಟ್ ಆಗುತ್ತೆ. ಡೇಟಾನ ಲೆಫ್ಟ್ ಇಂದ ರೈಟ್ ಗೆ ನಾವು ಸಾರ್ಟ್ ಮಾಡಬೇಕಾದ್ರೆ ಬೈ ಕಾಲಮ್ ಪ್ಯಾರಾಮೀಟರ್ನ ಕೊಡಬೇಕಾಗುತ್ತೆ. ಸಾರ್ಟ್ ಟೂಲ್ ಅಲ್ಲಿ ಏನ್ ಫೀಚರ್ಸ್ ಇದೆ, ಸಾರ್ಟ್ ಫಂಕ್ಷನ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಎರಡು ನೋಡಿತಾ ಇತ್ತು. ಈಗ ಎರಡನ್ನು ಕಂಪೇರ್ ಮಾಡೋದಾದ್ರೆ ಸಾರ್ಟ್ ಟೂಲ್ ಇಂದ ನಾವು ಡೇಟಾನ ಸಾರ್ಟ್ ಮಾಡಿದಾಗ ಒರಿಜಿನಲ್ ಡೇಟಾ ಆರ್ಡರ್ ಚೇಂಜ್ ಆಗುತ್ತೆ. ಮತ್ತೆ ಮತ್ತೆ ಸಾರ್ಟ್ ಮಾಡಿ ಮಾಡಿ ನಮಗೆ ಮೊದಲು ಡೇಟಾ ಹೇಗಿತ್ತು ಅಂತಾನೆ ತಿಳ್ಕೊಳ್ಳೋಕ್ಕಾಗಲ್ಲ. ಈ ಡೇಟಾ ಸೆಟ್ ಅಲ್ಲಿ ನಾನು ಸೀರಿಯಲ್ ನಂಬರ್ನ ಆಡ್ ಮಾಡಿದ್ದೆ, ಅದರಿಂದ ಸೀರಿಯಲ್ ನಂಬರ್ ವೈಸ್ ನಾವು ಸಾರ್ಟ್ ಮಾಡಿದಾಗ ಮತ್ತೆ ಮೊದಲು ಹೇಗೆ ಡೇಟಾ ಇತ್ತು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಮೊದಲೇ ಡೇಟಾ ಹೇಗಿತ್ತು ಅಂತಾನೆ ಗೊತ್ತಾಗಲ್ಲ. ಆದ್ರೆ ಸಾರ್ಟ್ ಫಂಕ್ಷನ್ ಅಪ್ಲೈ ಮಾಡಿ ಸಾರ್ಟ್ ಮಾಡಿದಾಗ ಒರಿಜಿನಲ್ ಡೇಟಾ ರಿಟೈನ್ ಆಗಿರುತ್ತೆ. ಒಂದು ಸಪರೇಟ್ ಡೇಟಾ ಸೆಟ್ ಕಾಪಿ ಸಿಗುತ್ತೆ, ಸಾರ್ಟೆಡ್ ಡೇಟಾ ಸೆಟ್ ಕಾಪಿ ಸಪರೇಟ್ ಆಗಿ ಸಿಗುತ್ತೆ. ಮೇನ್ ಡಿಫ್ರೆನ್ಸ್ ಸಾರ್ಟ್ ಟೂಲ್ಗೂ ಸಾರ್ಟ್ ಫಂಕ್ಷನ್ಗೂ ಏನಂದ್ರೆ, ಸಾರ್ಟ್ ಟೂಲ್ ಇಂದ ನಾವು ಡೇಟಾ ಸಾರ್ಟ್ ಮಾಡಿದಾಗ ಸಾರ್ಟ್ ಮಾಡಾದ್ಮೇಲೆ ಏನಾದರೂ ಕರೆಕ್ಷನ್ ಮಾಡಿದ್ರೆ ಅದು ಅಪ್ಡೇಟ್ ಆಗಲ್ಲ, ಮತ್ತೆ ಇನ್ನೊಂದ್ಸಲ ಸಾರ್ಟ್ ಮಾಡಬೇಕಾಗುತ್ತೆ. ಆದ್ರೆ ಸಾರ್ಟ್ ಫಂಕ್ಷನ್ ಅಲ್ಲಿ ಅದು ಫಾರ್ಮುಲಾ ಬೇಸ್ಡ್ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ಚೇಂಜಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಸಾರ್ಟ್ ಟೂಲ್ ಇಂದ ಸೆಲ್ ಕಲರ್ ವೈಸ್ ಮತ್ತೆ ಫಾಂಟ್ ಕಲರ್ ವೈಸ್ ನಾವು ಸಾರ್ಟ್ ಮಾಡಬಹುದು. ಆದ್ರೆ ಸಾರ್ಟ್ ಫಂಕ್ಷನ್ ಅಲ್ಲಿ ಈ ಫೀಚರ್ ಇಲ್ಲ, ವ್ಯಾಲ್ಯೂಸ್ ಮಾತ್ರ ಸಾರ್ಟ್ ಮಾಡಬಹುದು. ಹಾಗಾದ್ರೆ ಸಾರ್ಟ್ ಟೂಲ್ ಎಲ್ಲಿ ಯೂಸ್ ಮಾಡಬೇಕು, ಸಾರ್ಟ್ ಫಂಕ್ಷನ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದಾದ್ರೆ, ಡೇಟಾನ ಒನ್ ಟೈಮ್ ಪರ್ಮನೆಂಟ್ ಆಗಿ ಸಾರ್ಟ್ ಮಾಡ್ಬೇಕಂದ್ರೆ ಸಾರ್ಟ್ ಟೂಲ್ ನ ಯೂಸ್ ಮಾಡ್ಕೊಂಡು ಸಾರ್ಟ್ ಮಾಡಬಹುದು. ನಮ್ ಡೇಟಾ ಅವಾಗ ಚೇಂಜಸ್ ಆಗ್ತಾ ಇರುತ್ತೆ, ಕರೆಕ್ಷನ್ಸ್ ಆಗ್ತಿರುತ್ತೆ, ಮತ್ತೆ ಡೇಟಾ ಆಡ್ ಆಗ್ತಾ ಇರುತ್ತೆ ಅನ್ನೋದಾದ್ರೆ ಸಾರ್ಟ್ ಫಂಕ್ಷನ್ ನ ಯೂಸ್ ಮಾಡಬೇಕು. ಆಗ ಕರೆಕ್ಷನ್ ಆದಾಗ ಮತ್ತೆ ಡೇಟಾ ಆಡ್ ಆದಾಗ ಆಟೋ ಅಪ್ಡೇಟ್ ಆಗಿ ನಮಗೆ ಸಾರ್ಟೆಡ್ ವ್ಯೂ ಸಿಗ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ತೋರಿಸಿರೋ ಫೈಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ.